ಒಂದು PhD ಅಂತ ಐ ಗೇವ್ ದ ಫಾರ್ಮುಲಾ PhD. P ಅಂದ್ರೆ ಪೇಷನ್ಸ್, ತಾಳ್ಮೆ, H ಅಂದ್ರೆ ಹಾರ್ಡ್ ವರ್ಕ್, D ಅಂದ್ರೆ ಡಿಟರ್ಮಿನೇಷನ್. ಈ ಮೂರು ಇದ್ರೆ ನೀವು ಯು ಕ್ಯಾನ್ ಅಚೀವ್ ಯುವರ್ ಗೋಲ್ಸ್. That is what I have seen in my life. That is what I have seen in lot of people's life here. ಉಳಿದವರಿದ್ದಾರೆ ನನ್ನ ಜೊತೆ, ನಮಗೆ ಸೀನಿಯರ್ ಸೆಂಟ್ರಲ್ ಕಾಲೇಜಲ್ಲಿ. ಅವ್ರು ಎಷ್ಟು ನಮ್ಗೆ ಹೇಳ್ತಾ ಇದ್ರೆ ನಾವು ಅದಕ್ಕೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಾವು ಹಂಗೆ ರಿಯಾಕ್ಟ್ ಮಾಡ್ತಾ ಇದ್ವಿ. ಬಟ್ ನೌ he has achieved where he is sitting. I have achieved where I am standing now. So try to understand. ಈ ಮೂರು ವಿಚಾರಗಳು ಇಟ್ಕೊಂಡ್ರೆ ಪೇಷನ್ಸ್, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಯು ಕ್ಯಾನ್ ಅಚೀವ್ ಯುವರ್ ಗೋಲ್ಸ್. ಬಟ್ ಆ ಗೋಲ್ಸ್ ಡಿಸೈಡ್ ಮಾಡಬೇಕಾಗಿರೋದು ನೀವು. ನಿಮ್ಮ ಫ್ಯಾಮಿಲಿ, ನಿಮ್ಮ ಟೀಚರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಯು ಹ್ಯಾವ್ ಟು ಅಚೀವ್ ವಾಟ್ ಯು ಹ್ಯಾವ್ aimed for. So aim is important. PhD ಅದು ಇಂಪಾರ್ಟೆಂಟ್. ಈ ಮೂರು ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋದ್ರೆ ಯು ವಿಲ್ ಅಚೀವ್ ಯುವರ್ ಗೋಲ್. ಯುವರ್ ಪೇರೆಂಟ್ಸ್ ವಿಲ್ ಹ್ಯಾವ್ ಅ ಗೋಲ್ ಫಾರ್ ಯು. ಯುವರ್ ಪೇರೆಂಟ್ಸ್ ವಿಲ್ ಫೋರ್ಸ್ ಥಿಂಗ್ಸ್ ಆನ್ ಯು. ನೀನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ. If you are interested, you take that. If you are not interested, you tell them. ಅರ್ಥ ಮಾಡ್ಕೊಂತಾರೆ ನಿಮ್ ಪೇರೆಂಟ್ಸ್. ನಾನು ಇದೇ ಆಗ್ಬೇಕು, ನಾನು ಅಚೀವ್ ಮಾಡ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ಅವರು ನಿಮ್ಮ ಮಾತು ಕೇಳ್ತಾರೆ. ಯು ಕ್ಯಾನ್ ಅಚೀವ್ ಯುವರ್ ಗೋಲ್ ಥ್ರೂ ಪೇಷನ್ಸ್, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್. ಇದಕ್ಕಿಂತ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಇವತ್ತು ನಿಮ್ಮ ಕಾರ್ಯಕ್ರಮ ಕಲ್ಚರಲ್ ಪ್ರೋಗ್ರಾಮ್ ನಡೆಯುತ್ತೆ. ದಯವಿಟ್ಟು ಪ್ಲೀಸ್ take this into serious consideration and I wish you all the best. Thank you.